ಸರ್, ಈ ಒಂದು ಪ್ರಶ್ನೆಯನ್ನು ಕೇಳಲೇಬೇಕು ನಿಮ್ಮ ಹತ್ರ. ಈ ಕಾನೂನು ವ್ಯವಸ್ಥೆ, ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಏನು ಈಗ ಶ್ರೀಮಂತನಿಗೆ ಬೇಗ ನ್ಯಾಯ ಸಿಗುತ್ತೆ, ಬಡವನಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲ ಸ್ಟೇಜ್ನಲ್ಲಿ. ಅದು ಸಹ ಕಾರ್ಮಿಕರ ವರ್ಗದ ಮೇಲೆ ಒಂದು ಏನಾಗುತ್ತೆ, ಈ ಲಿಟಿಗೇಷನ್ ಅನ್ನೋದು ಲಕ್ಸುರಿ. ಸುಪ್ರೀಂ ಕೋರ್ಟಲ್ಲಿ ಒಂದು ಲಾಯರ್ ಇದ್ದಾರೆ, ಒಂದು ಅಪಿಯರೆನ್ಸ್ಗೆ 1.5 ಕೋಟಿ. ಕೆಲವು ಲಾಯರ್ಗೆ ಒಂದು ಅಪಿಯರೆನ್ಸ್ಗೆ 30 ಲಕ್ಷ. ಇವ್ರು ನಿಂತ್ಕೊಂಡ್ರೆ ಜಡ್ಜ್ ಕೇಳ್ತಾರೆ, ಇವ್ರು ಕೂಗಾಡಿದರೆ ಜಡ್ಜ್ ಕೇಳ್ತಾರೆ, ಇವ್ರು ನಿಂತ್ಕೊಂಡ್ರೆ ಆದೇಶ ಆಗುತ್ತೆ. ಅವ್ರ ಹತ್ರ ಡಿಸ್ಕಸ್ ಮಾಡಬೇಕಂದ್ರೆ 1 ಲಕ್ಷ ಕೊಡಬೇಕಾ, ಅವ್ರ ಕಾಲು ಮುಟ್ಟಬೇಕಂದ್ರೆ 2 ಲಕ್ಷ. ಈಗ ಸ್ವಾಮೀಜಿಗಳಿಗೆ ಪೂಜೆ ಮಾಡ್ತಾರಲ್ಲ, ಕಾಲು ತೊಳಿದ್ರೆ ಇಷ್ಟು ಲಕ್ಷ ಕೊಡಬೇಕಾ, ಅವ್ರ ಕೈಯನ್ನು ಮುಟ್ಟಿದ್ರೆ ಇಷ್ಟು ಲಕ್ಷ ಕೊಡಬೇಕು. ಆ ಥರ ಲಾಯರ್ಗಳು ಪರಿಸ್ಥಿತಿ. ದುಡ್ಡಿರೋರಿಗೆ ಕಾನೂನು ಅನ್ನೋದು ಮಜಾ, ಲಕ್ಸುರಿ. ದುಡ್ಡಿಲ್ದಿರೋರಿಗೆ ಕಣ್ಣೀರು ಸಣ್ಣೀರು. ಏನು ಎಲ್ಲಿ ಯಾವ ಲಾಯರ್ನ ಇಡ್ತೀಯ? ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕಾಗುತ್ತಾ, ಹೈಕೋರ್ಟ್ಗೆ ಹೋಗೋಕ್ಕಾಗುತ್ತಾ? ಎಷ್ಟು ಫೀಸು ಪರ್ ಅಪಿಯರೆನ್ಸು? 1 ಲಕ್ಷ, 2 ಲಕ್ಷ, 10 ಲಕ್ಷ, 20 ಲಕ್ಷ. ದುಡ್ಡಿರೋನು ಮಜಾ ಮಾಡ್ತಾನೆ, ದುಡ್ಡಿರೋನು ಕೋರ್ಟಲ್ಲಿ ಸಾಯ್ತಾ ಇದ್ದಾನೆ. ಇದೇ ಒಂದು ಈಕೋ ಸಿಸ್ಟಮ್ ಅನ್ನೋದು. ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ನಮ್ಮೊಂದಿಗೆ ಎಸ್ ಬಾಲಣ್ಣ ಅವರು ಇದ್ದಾರೆ, ಹಿರಿಯ ವಕೀಲರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಇದು ಕಾರ್ಮಿಕರ ನೀತಿ ಏನಾಗ್ತಾ ಇದೆ ಸರ್? ಈಗ ಸಂವಿಧಾನ ಬಂದಿದೆ. ಸಂವಿಧಾನ ಬಂದು 76 ವರ್ಷ ಆಗಿ 77ನೇ ವರ್ಷ. ನಮ್ಮ ದೇಶದಲ್ಲಿ ಕಾರ್ಮಿಕ ನೀತಿ ಅಂದು ಏನೂ ಇಲ್ಲ. ಇಂಡಸ್ಟ್ರಿಯಲ್ ಕಾರ್ಪೊರೇಟ್ ನೀತಿ ಇದೆ. ಈಗ ಅನಿಮಲ್ಸ್ಗೂ ನೀತಿ ಇದೆ. ನೀವು ಹಾವನ್ನು ಕೊಲ್ಲಬಾರ್ದು, ಯಾವ ಪ್ರಾಣಿಗಳನ್ನೂ ಕೊಲ್ಲಬಾರ್ದು. ಅನಿಮಲ್ಗೆ ರೈಟ್ ಇದೆ. ಶ್ರೀಮಂತರಿಗೆ ರೈಟ್ ಇದೆ, ನಟ ನಟಿಯರಿಗೆ ರೈಟ್ ಇದೆ, ಅದಾನಿ ಅಂಬಾನಿಗೆ ರೈಟ್ ಇದೆ. ಆದರೆ ಕಾರ್ಮಿಕರಿಗೆ ರೈಟ್ ಇಲ್ಲ. ಬಡ ವರ್ಗದವರು, ಕೂಲಿ ಕಾರ್ಮಿಕರು, ಏನು ಸಣ್ಣ ಸಣ್ಣ ಕೆಲಸ ಮಾಡುವವರು, ದಲಿತರು, ಇವರಿಗಿಲ್ಲ. ಶ್ರಮಜೀವಿಗಳಿಗೆ ಯಾವ ರೈಟ್ಸ್ ಇಲ್ಲ. ನೀವು ಪ್ರಾಣಿಗಳಿಗಿದೆ ರೈಟ್ಸು, ಆದರೆ ಮನುಷ್ಯರಿಗಿಲ್ಲ. ಇಲ್ಲ, ಸಂವಿಧಾನದಲ್ಲಿನೂ ಇಲ್ಲ. ನಾನು ಆನೆಸ್ಟಾಗಿ ಹೇಳಬೇಕು, ಸಂವಿಧಾನದಲ್ಲಿನೂ ಇಲ್ಲ, ಯಾವ ಕಾನೂನಲ್ಲಿನೂ ಇಲ್ಲ. ಈಗ ಕಾರ್ಮಿಕ ನೀತಿನೇ ಇಲ್ಲ. ಆದ್ದರಿಂದ ಈಗ ಡ್ರೈವರ್ಗೆ 10,000 ಸಂಬಳ, ಡ್ರೈವರ್ಗೆ 20,000 ಸಂಬಳ, ಡ್ರೈವರ್ಗೆ 40,000 ಸಂಬಳ, ಡ್ರೈವರ್ಗೆ 1 ಲಕ್ಷ ಸಂಬಳ. ಈಗ ಎಲ್ಲರೂ 10,000 ಡ್ರೈವರ್ಗಳನ್ನ ಇಟ್ಕೊಳ್ತಾರೆ. ಈಗ ವಿಧಾನಸೌಧ ಲಿಫ್ಟ್ ಆಪ್ರೇಟ್ರು 10,000, ಸ್ವಚ್ಛಗೊಳಿಸೋರು, ಸುಂದರಗೊಳಿಸೋರು 10,000, ಟೈಪಿಸ್ಟು, ಸ್ಟೆನ್ನೋ, ಪರ್ಮನೆಂಟ್ನವ್ರಿಗೆ 1 ಲಕ್ಷ, ಕಾಂಟ್ರಾಕ್ಟ್ನವ್ರಿಗೆ 10,000. ಇದು ಎಲ್ಲ ಕಡೆನೂ ಅಸಮಾನತೆ ಇದೆ. ಸಂವಿಧಾನದಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ. ಒಂದು ಪ್ರಶ್ನೆ, ಈಗ ಪರ್ಮನೆಂಟ್ನವ್ರಿಗೂ ಮತ್ತು ಇವರು ಕಾಂಟ್ರಾಕ್ಟ್ ಬೇಸ್ನವ್ರು ಕೆಲಸ ಮಾಡೋದು ಒಂದೇ ರೀತಿ, ಕೆಲಸದಲ್ಲಿ ವ್ಯತ್ಯಾಸ? ಒಂದೇ ಕೆಲಸ. ಇವ್ರು ಜಾಸ್ತಿ ಮಾಡ್ತಾರೆ, ಪರ್ಮನೆಂಟ್ನವರು ಕಡಿಮೆ ಮಾಡ್ತಾರೆ. ಅಂದರೆ ಕಳೆದ 30 ವರ್ಷದಿಂದ ಈಗ 2014ರಿಂದ 2026ವರೆಗೆ ಪರ್ಟಿಕ್ಯುಲರ್ಲಿ ಈಗ ಸ್ವಾಮಿ ಕೂಲಿ ಇಲ್ಲ, ಕೆಲಸ ಇಲ್ಲ, ಬೋನಸ್ ಇಲ್ಲ, ಊಟ ಇಲ್ಲ, ಹೊಟ್ಟೆ ಇಲ್ಲ. ಇದು ಕೇಳಿದರೆ ಸರ್ಕಾರ ಹೇಳ್ತಾರೆ, ಅಲ್ಲಿ ನೋಡಿ, ಅಲ್ಲಿ ಏರೋಪ್ಲೇನ್ ಹೋಗ್ತಾ ಇದೆ, ಅದು ನಮ್ಮದು, ಅದು ನಿಂದು ಅಂತಾರೆ. ನಮಗೆ ಕ್ವಾರ್ಟರ್ಸ್ ಕೊಟ್ಟಿಲ್ಲ ಹೇಳ್ತಾರೆ. ಪಟೇಲ್ಗೆ ಪ್ರತಿಮೆ ಇಟ್ಟಿದ್ವಿ, ಹೋಗಿ ನೋಡಿ ಅಂದು ಹೇಳ್ತಾ ಇದ್ದಾರೆ. ಶ್ರೀಮಂತರು ಮಜಾ ಮಾಡ್ತಾರೆ. ಮನೆ ಇಲ್ಲ ಅಂದರೆ ಬೊಂಬಾಯಲ್ಲಿ ದೇಶ ಬೆಳೆದು ಬಿಟ್ಟಿದೆ, ಮುಂಬೈಯಲ್ಲಿ ಆಂಟೀಲಾ ಇದೆ, ಅಲ್ಟಾ ಮೌಂಟ್ ರೋಡಲ್ಲಿದೆ. ಭಾರತೀಯ ಒಬ್ಬ 20,000 ಕೋಟಿಗೆ ಮನೆ ಕೊಟ್ಟಿದ್ದಾನೆ, ಅದನ್ನು ನೋಡಿ ಎಂದು ಹೇಳ್ತಾ ಇದ್ದಾರೆ. ಈಗ ಏನಾಗಿದೆ, ಕಾರ್ಮಿಕರು ಹೋರಾಟ ಮಾಡಿ 44 ಕಾಯ್ದೆಗಳು ಬಂತು. ಕೆಲಸದ ಭದ್ರತೆ, ಸಂಬಳದ ಭದ್ರತೆ, ಸಾಮಾಜಿಕ ಭದ್ರತೆ ಎಂದು. ಅದರಲ್ಲಿ 1918ನಲ್ಲಿ 20% ಕಾರ್ಮಿಕರಿಗೆ ಅದು ಸಿಕ್ತಿತ್ತು. ಈಗ ಕೇವಲ 3% ಕಾರ್ಮಿಕರಿಗೆ ಮಾತ್ರ ಅದಿದೆ. 97% ಕಾರ್ಮಿಕರಿಗೆ ಯಾವ ಹಕ್ಕು ಇಲ್ಲ. ಮನುಷ್ಯರನ್ನೋ ಹಕ್ಕು ಇಲ್ಲ, ಕಾರ್ಮಿಕರನ್ನೋ ಹಕ್ಕು ಇಲ್ಲ, ನಾಗರಿಕರನ್ನೋ ಹಕ್ಕು ಇಲ್ಲ, ಏನೂ ಇಲ್ಲ. ಅವರು ಗುಲಾಮರು. ಕಾರ್ಮಿಕರಂದರೆ ಗುಲಾಮರಂದು ಬಂತು. ಈಗ ಮೋದಿ ಸಾಹೇಬರು ಒಂದು ಕಾನೂನು ತಂದಿದ್ದಾರೆ. ಅವರೊಬ್ಬರೇ ಏನಂದರೆ ಹೈಯರು ಫೈಯರು.
ಮೇಕಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ, ಫಾರಿನ್ ಕಂಪನಿ ಬನ್ನಿ. ಮೋದಿಯವರು ತಂದ ಕಾನೂನಿನಿಂದ ನಮ್ಮ ನೌಕರ ವರ್ಗಕ್ಕೆ ಏನಾದರೂ ಸಹಾಯ ಆಗಿದೆ ಅಥವಾ ಏನು? ಮೋದಿ ಅವರು ತಂದಿರೋ ಕಾನೂನು ಪ್ರಕಾರ ನೌಕರರೆಲ್ಲ ಗುಲಾಮರು, ಅವ್ರಿಗೆ ಯಾವುದೇ ಹಕ್ಕಿಲ್ಲ. ಈಗ ಮೋದಿ ಅವರು ಸಾಹೇಬರು ತಂದಿರೋ ಕಾನೂನಲ್ಲಿ ಪರ್ಮನೆಂಟ್ ಕೆಲಸ ಇಲ್ಲ, ಅಪಾಯಿಂಟ್ಮೆಂಟು ಇಲ್ಲ, ರಿಟೈರ್ಮೆಂಟ್ ಇಲ್ಲ. ರಿಟೈರ್ಮೆಂಟ್ ಆದರೆ ಗ್ರ್ಯಾಚ್ಯುಟಿ ಇಲ್ಲ, ಗ್ರ್ಯಾಚ್ಯುಟಿ ಆದಮೇಲೆ ಬೋನಸ್, ಇದು PF ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಏನೂ ಇಲ್ಲ. ಹೈಯರು ಫೈಯರು. ನೀವು ಒಂದು ಫ್ಯಾಕ್ಟ್ರಿ ಕಟ್ಟಬೇಕಂದ್ರೆ ಅಲ್ಲಿ ಸ್ಕೂಲ್ ಕಟ್ಟಬೇಕು, ದವಾಖಾನ ಕಟ್ಟಬೇಕು, ಅಲ್ಲಿ ಕ್ಲಬ್ ಕಟ್ಟಬೇಕು, ಅಲ್ಲಿ ಪಾರ್ಕ್ ಇರಬೇಕು, ಅಲ್ಲಿ ಕ್ವಾರ್ಟರ್ಸ್ ಇರಬೇಕು. ಕೆಲಸಕ್ಕೆ ಬಂದರೆ ಅವನಿಗೆ ಒಂದು ಹಾಸ್ಟೆಲ್ ಇರಬೇಕು, ಮದುವೆ ಆಗುತ್ತೆ ಚೌಲ್ಟ್ರಿ ಇರಬೇಕು, ಮಗು ಆಗುತ್ತೆ ಸ್ಕೂಲ್ ಇರಬೇಕು, ಆಸ್ಪತ್ರೆ ಇರಬೇಕು, ಏನೂ ಬೇಕಾಗಿಲ್ಲ. ಬರೀ 10,000 ಬಿಸಾಕಿ ಅವನಿಗೆ ಏನೂ ಕೊಡಬೇಡಿ, ಪರ್ಮನೆಂಟು ಬೇಡಿ. ಅಂದರೆ ಮೋದಿ ತಂದಿರೋ ಕಾನೂನಲ್ಲಿ ಕಾರ್ಮಿಕರ ಹಕ್ಕು ಎಲ್ಲ ಕಿತ್ತಾಕ್ಬಿಟ್ಟು ಗುಲಾಮರು ಮಾಡಿದ್ದಾರೆ. ಈಗ ಅಷ್ಟು ಮಾತ್ರ ಅಲ್ಲ, ಸಂಘಟನೆ ಮಾಡ್ಕೊಳ್ಳೋಂಗಿಲ್ಲ. ನೀವು 30 ವರ್ಷ ಕೆಲಸ ಇದೆ ಅಂದರೆ ನೀವು ಸಂಘಟನೆ ಮಾಡ್ಕೊಳ್ತೀರಾ, ಯೂನಿಯನ್ ಆಗುತ್ತೆ, ಕಲೆಕ್ಟಿವ್ ಬಾರ್ಗೈನಿಂಗು. ನಿನ್ನ ಕೆಲಸನೇ 11 ತಿಂಗಳು. ಈಗ ಮೋದಿ ಸಾಹೇಬ್ರಲ್ಲಿ 11 ತಿಂಗಳಾದಮೇಲೆ ಫೈಯರು, ಹೈಯರು ಓನ್ಲಿ ಫಾರ್ 11 ಮಂತ್ಸು ಫೈಯರು. ಯೂನಿಯನ್ ಎಲ್ಲಿ ಬರುತ್ತೆ ನಿಮಗೆ? ಹೋರಾಟ ಎಲ್ಲಿ ಬರುತ್ತೆ? ಯಾವ ಅಧಿಕಾರನೂ ಇಲ್ಲ. ಈಗ ಕಾರ್ಮಿಕರು ಈ ದೇಶದಲ್ಲಿ 66 ಕೋಟಿ, 63 ಕೋಟಿ ಕಾರ್ಮಿಕರಿಗೆ ಏನೂ ಇಲ್ಲ. 63 ಕೋಟಿ ಕಾರ್ಮಿಕರಿಗೆ ಏನೂ ಇಲ್ಲ. ಇಲ್ಲಿ ಖಾಲಿ ಹಿಂದೂ ಮುಸ್ಲಿಂ ಅಂದ ಕೂಡಲೇ ಎಲ್ಲ ಅದು ಸಹಜ ಸ್ಥಿತಿಗೆ ಬಂದು. ಓಕೆ, ಈಗ ನಾನು ಬೆಳಗ್ಗೆ ಒಂದು ಮೀಟಿಂಗ್ ಮಾಡ್ಕೊಂಡು ಬಂದೆ. ಅವರು ಯಾರು? MA, MSc, MCom ಓದಿರೋರು, ಟೀಚರ್ಸ್, ಲೆಕ್ಚರರ್ಸ್, ಕಾಂಟ್ರಾಕ್ಟ್ ಲೆಕ್ಚರರ್ಸ್. 10 ವರ್ಷ 11 ವರ್ಷ ದುಡ್ದಿದ್ದಾರೆ, ಈಗ ಬಿಸಾಕ್ಬಿಟ್ಟಿದ್ದಾರೆ. 2.5 ತಿಂಗಳಿಂದ ಸಂಬಳನೇ ಇಲ್ಲ, ಓವರ್ ನೈಟ್ ಕಿತ್ತಾಕಿದ್ದಾರೆ. ಇಂದು ನಾವೆಲ್ಲ ಒಂದು. ಅವರೆಲ್ಲ ಹಿಂದೂಗಳೇಯ? ಯಾರೂ ಪಾಕಿಸ್ತಾನದಿಂದ ಬಂದಿಲ್ಲ, ಬಾಂಗ್ಲಾದೇಶದಿಂದ ಬಂದಿಲ್ಲ, ಮ್ಯಾನ್ಮಾರಿಂದ ಬಂದಿಲ್ಲ. ಕನ್ನಡಿಗರು, ಹಿಂದೂಗಳು. ಅವ್ರ ಹೆಸರು ಕೃಷ್ಣ, ಅವ್ರ ಹೆಸರು ರಾಮ, ಅವ್ರ ಹೆಸರು ಗಣೇಶ. ಯಾರು ಮೊಹಮ್ಮದ್ ಇಲ್ಲ, ಯಾರೂ ಇಲ್ಲ. ಏನಾಯಿತು? ಈಗ ಬಿಸಿ ಊಟ ಕಾರ್ಯಕರ್ತರು 600 ರೂಪಾಯಿ ಸಂಬಳ ತಿಂಗಳಿಗೆ. ಕರ್ನಾಟಕ ಸರ್ಕಾರ 4,000 ಹಾಕಿ 4,600. ಅವ್ರು ಎಲ್ಲನೂ ಮುನಿಯಮ್ಮ, ಗೋವಿಂದಮ್ಮ, ವೆಂಕಟಮ್ಮ, ರಾಮಮ್ಮ, ಕೃಷ್ಣಮ್ಮ, ಪೆಂಚಲಮ್ಮ. ಯಾರು ಆಯುಷ್ಯ ಇಲ್ಲ, ಯಾರು ಪಾಕಿಸ್ತಾನವ್ರಲ್ಲ, ಸಾಕ್ಷಾತ್ ಹಿಂದೂಗಳೇ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಅಲ್ಪಸಂಖ್ಯಾತರನ್ನ ಮುಂದೆ ತಂದಿಟ್ಟು ಈ ಏನು ದುಡಿಯೋ ವರ್ಗವನ್ನ ಅವ್ರ ಕತೆ ಬಿಡಯ್ಯ, ನಮ್ಮ ಕತೆ ಹೇಳಯ್ಯ. ನಾನು ಹಿಂದೂ, ನಾನು ಏರ್ಪೋರ್ಟಲ್ಲಿ ಕಸ ಕೊಡಿಸ್ತೀನಿ, ಏರ್ಪೋರ್ಟಲ್ಲಿ ಗ್ರೌಂಡ್ ಸ್ಟಾಫು, ನಾನು ನಿನಗೆ ಅಡುಗೆ ಮಾಡ್ತೀನಿ, ಊಟ ಮಾಡ್ತೀನಿ, ಕುರಿ ಮೇಯಿಸ್ತೀನಿ, ದನ ಮೇಯಿಸ್ತೀನಿ, ಕಟ್ಟಿಂಗ್ ಮಾಡ್ತೀನಿ, ಶೇವಿಂಗ್ ಮಾಡ್ತೀನಿ, ನಿನ್ನ ಬಟ್ಟೆ ಹೊಲಿಸ್ತೀನಿ, ಗಾರ್ಮೆಂಟ್ಸ್ ನಾನೇ ಮಾಡೋದು, ನಿನ್ನ ಹೆಂಡತಿ ಸೀರೆನೂ ನಾನೇ ರೆಡಿ ಮಾಡಿ ಕೊಡೋದು, ನಿನ್ನ ಕಾರ್ ಕಟ್ಟೋದು, ಕಾರ್ ಓಡಿಸೋದು ಎಲ್ಲ ನಾವೇ, ಸುಂದರವಾಗಿರೋದು ಎಲ್ಲ ನಾವೇ ಹಿಂದೂಗಳು. ಹಿಂದೂಗಳಿಗೆ ಏನು ಮಾಡಿದ್ದೆ ಅದು ಹೇಳಪ್ಪ. ಇದನ್ನ ಮುಚ್ಚಿಡ್ಲಿಕ್ಕೋಸ್ಕರ ಅದನ್ನ ತಂದು ಎದುರಿರ್ತಾರ ಅಂತ ಸುಮ್ಮನೆ ಅದೇ ಹೇಳ್ತಾರೆ. ನಾನು ಹೇಳಿದ್ನಲ್ಲ ನೀವು ಸ್ವರ್ಗಕ್ಕೆ ಹೋಗ್ತೀಯ, ಕೆಲಸ ಯಾಕಬೇಕು ನಿನಗೆ? ಯಾಕಂದ್ರೆ ನೋಡಿ, ಅದು ಹೆಲ್ಲು. ನೋ ಅದು ಹೆಲ್ಲಲ್ಲ, ಹೆವನ್ ಅಂತಾರೆ. ಇದನ್ನು ನಂಬ್ಕೊಂಡು ಹೋಗ್ತಾರೆ. ಈ ಜನಗಳಿಗೂ ಸಹ ಬುದ್ಧಿ ಬರಬೇಕಲ್ಲ, ಈ ಮತದಾರರಿಗೂ ಸಹ ಬುದ್ಧಿ ಬರಬೇಕಲ್ಲ. ಅದು ಬುದ್ಧಿ ಬರಬೇಕಂದು ನಾನು ಹೇಳೋಲ್ಲ. ಯಾಕೆಂದರೆ ಈ ಮಿಡ್ಲ್ ಕ್ಲಾಸ್ ಇದೆಲ್ಲ, ಲಾಯರ್ಸು, ಲೆಕ್ಚರರ್ಸು, ಡಾಕ್ಟರ್ಸು, ಇಂಜಿನಿಯರ್ಸು ಓದ್ಬಿಟ್ಟು ಸೂಟು ಕೋಟ್ ಹಾಕ್ಕೊಂಡು ಫಾರಿನ್ ಹೋಗ್ತಾರೆ. ಯಾವ ಮಿಡ್ಲ್ ಕ್ಲಾಸು ಈ ಬಡ ಕಾರ್ಮಿಕರ ಜೊತೆ ಹೋಗಿ ಕೆಲಸ ಮಾಡ್ತಾರೆ? ಯಾರು ಹೋಗ್ತಾರೆ? ಯಾರು ಹೋಗೋದಿಲ್ಲ. ಮಿಡ್ಲ್ ಕ್ಲಾಸ್ ಇಸ್ ದ ಮೋಸ್ಟ್ ಸೆಲ್ಫಿಶ್ ಕ್ಲಾಸ್. ಈ ಮಿಡ್ಲ್ ಕ್ಲಾಸು ಈ ರೂಲಿಂಗ್ ಕ್ಲಾಸ್, ಕಾರ್ಪೊರೇಟ್ ಕ್ಲಾಸ್ಗೆ ಸಪೋರ್ಟ್ ಮಾಡ್ತಾರೆ. ಅದರಿಂದ ಬಡ ಜನರಿಗೆ ಏನು ಗೊತ್ತಿದೆ? ಏನೂ ಗೊತ್ತಿಲ್ಲ ಅವ್ರಿಗೆ. ಹುಟ್ಟಿದ್ದೇ ಪಾಪದ ಇಲ್ಲಿ ಹುಟ್ಟಿದ್ವಿ, ನಮಗೆ ಬಿರಿಯಾನಿ ಇಲ್ಲ, ನಮಗೆ ಡ್ರೈ ಫ್ರೂಟ್ ಇಲ್ಲ, ನಮಗೆ ಫ್ರೂಟ್ ಇಲ್ಲ, ಇದೆಲ್ಲನೂ ಕೂಡ ಇಲ್ಲ ಅಂತಾರೆ. ಅದು ಏನಾಗಿದೆ ಅಂದರೆ ಸಿದ್ಧಾಂತ ಹಂಗಿದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಏನು ಹೇಳ್ತಾನೆ? ಕೆಲಸ ಮಾಡಿ ಕೂಲಿ ಕೇಳಿಬೇಡ.
ನೀನು ಹುಟ್ಟಿದ್ದೇ ದುಡಿಯೋದಕ್ಕೆ ಅಂತ ಬರ್ತಿದ್ದಾರಲ್ಲ. ನಾವು ಎಲ್ಲರೂ ಈಗ ಮೋದಿ ಸರ್ಕಾರ ಮಾಡರ್ನ್ ಕೃಷ್ಣ ಆಗಿಬಿಟ್ಟಿದ್ದಾರೆ. ದುಡಿ ಕೂಲಿ ಕೇಳಬೇಡ ಅಂತ ಹೇಳ್ತಾರೆ. ಇದು 3000 ವರ್ಷದಿಂದ ಈ ದೇಶದ ಸಿದ್ಧಾಂತ. ಈಗ ಕೇವಲ ನಾವು ಮಂದಿರವನ್ನು ಕಟ್ತಾ ಹೋದರೆ, ದೇವಸ್ಥಾನಗಳನ್ನು ನಿರ್ಮಿಸ್ತಾ ಹೋದರೆ, ಈ ನಮ್ಮ ಬಡ ಜನರು ಅಥವಾ ಕೂಲಿ ಕಾರ್ಮಿಕರು ಅವರಿಗೆಲ್ಲ ಮನೆ ಕಟ್ಟಿದಾಗತ್ತಾ ಅಂತ ನೋಡಿ. 5 ಲಕ್ಷ ಕೋಟಿ GDP, 5 ಲಕ್ಷ ಕೋಟಿ. ಇಡೀ ಕಾರ್ಮಿಕರಿಗೆ 1 ಲಕ್ಷ ಕೋಟಿ ಇಟ್ಟರೆ ಎಲ್ಲರಿಗೂ 1 ಲಕ್ಷ ರೂಪಾಯಿ ಸಂಬಳ ಕೊಡ್ಬೋದು. ನಮ್ಮ ದೇಶದಲ್ಲಿ ಕಲ್ಲು ಮಣ್ಣು ಇದೆ, ಭೂಮಿ ಇದೆ. ಏನೋ 200 crore, ಈಗಿರೋದು 140 crore. 200 ಕೋಟಿ ಭಾರತೀಯರಿಗೆ ಪ್ರತಿಯೊಬ್ಬರಿಗೆ ಮನೆ ಕಟ್ಟಿ ಕೊಡ್ಬೋದು. ಅಷ್ಟು ಭೂಮಿ ಇದೆ, ಕಲ್ಲು ಇದೆ, ಮಣ್ಣು ಇದೆ, ಮರಳು ಇದೆ, ಕಬ್ಬಿಣ ಇದೆ. ಭೂಮಿನಲ್ಲಿ ಕಬ್ಬಿಣ ಇಲ್ಲ, ಪ್ರಕೃತಿ ಕಟ್ಟೋದಿಲ್ಲ. ಅದು ಕಟ್ಟೋದಿಲ್ಲ ಅಂದರೆ ಆಡಳಿತ ಲೂಟಿ ಮಾಡ್ತಾರೆ. ಏನು ನೋಡಿ, ಇವನು ಇದಾನಲ್ಲ ಅದಾನಿ ಅವನು ಇವನಂದೇ ಹೇಳೋದು. ಅವನಿಗೇನು ಮರ್ಯಾದೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗ ಕಿತ್ತೋಗಿರೋವನು ಬಾಂಬೆನಲ್ಲಿ 10 ರೂಪಾಯಿಗೆ ಟೀ ಲೀಫ್ ಮಾರಾಟ ಮಾಡ್ತಿದ್ದ. 2002ನಲ್ಲಿ ಮೋದಿ ಸರ್ಕಾರಕ್ಕೆ ಬಂದಾಗ ಅವನ ಹತ್ರ ಒಂದು 20 ಕೋಟಿ ಇತ್ತು. ಇವರು ಪ್ರಧಾನಮಂತ್ರಿ ಆದಾಗ 54,000 ಕೋಟಿ ಇತ್ತು. ಈಗ 10 ಲಕ್ಷ ಕೋಟಿ ಆಗಿಬಿಟ್ಟಿದೆ. ಹೆಂಗಾಯಿತು? ನಮ್ಮ ಏರ್ಪೋರ್ಟ್ ಎಲ್ಲ ಒಂದೇ, ಸೀಪೋರ್ಟ್ ಎಲ್ಲ ಒಂದೇ, ದೇಶನೇ ಒಂದೇ. ಇಬ್ಬರು ಮಾರ್ವಾಡಿಗಳು ಮಾರ್ತಾ ಇದ್ದಾರೆ, ಇಬ್ಬರು ಮಾರ್ವಾಡಿಗಳು ಖರೀದಿ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಹೇಳ್ತಾರೆ ಪಾಕಿಸ್ತಾನ, ಚೈನಾ, ಅಲ್ಲಿ ಏರೋಪ್ಲೇನ್ ಇದಲ್ಲ ಅದು ನಮ್ಮದು. ಕ್ರಿಕೆಟ್ ಅವನು ಸಚಿನ್ ತೆಂಡೂಲ್ಕರ್ ಅವನು ನಮ್ಮವನು. ದುಡಿಯೋ ವರ್ಗಗಳು ಹೊಟ್ಟೆ ತುಂಬ ಊಟ ಮಾಡಿ ಮಲಗುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬರೋದೇ ಇಲ್ವಾ? ಹಾಗಾದರೆ ಈಗ ನೋಡಿ, 10,000 ಸಂಬಳ ಕೊಡ್ತಾರೆ. ಬಿಸಿ ಊಟ ಕಾರ್ಯಕರ್ತರಿಗೆ 4,600. ನೀವು ಹೇಳಿ, ಈಗ 4,600, 10,000, 12,000, 14,000. ಇಷ್ಟರಲ್ಲೇ 63 ಕೋಟಿ ಕಾರ್ಮಿಕರಿದ್ದಾರೆ. ನ್ಯಾಷನಲ್ ಫ್ಲೋರ್ ವೇಜಸ್ಸು 178 ರೂಪಾಯಿ. ಮೋದಿ ಕೂಲಿ 111 ರೂಪಾಯಿ. ಅಂದರೆ ನಾಮ ಹಾಕ್ತಾರೆ. ಈ ಸಂಬಳದಲ್ಲಿ ಬೆಳಗ್ಗೆ ಇಡ್ಲಿ ತಿನ್ಬೋದಾ? ದೋಸೆ, ಪೂರಿ, ಚಪಾತಿ, ಕೈಮಾ ತಿನ್ನೋಕ್ಕಾಗತ್ತಾ? ಮಧ್ಯಾಹ್ನ ಏನು ಬಿರಿಯಾನಿ, ಕರ್ಡ್ ರೈಸು, ಪಕ್ಕದಲ್ಲಿ ಫಿಶ್ಶು ತಿನ್ನೋಕ್ಕಾಗತ್ತಾ? ಈವ್ನಿಂಗ್ ಟಿಫನ್ ತಿನ್ನೋಕ್ಕಾಗತ್ತಾ? ರಾತ್ರಿ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗತ್ತಾ? ಒಳ್ಳೆ ಬೆಡ್ಡಲ್ಲಿ ಮಲಗೋಕ್ಕಾಗುತ್ತಾ? ಮನೆಯಲ್ಲಿ ಶೌಚಾಲಯ ಇರುತ್ತಾ? ಪ್ರೈವಸಿ ಇರುತ್ತಾ? ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕ್ಕಾಗತ್ತಾ? ಸ್ಕೂಲ್ ಫೀಸ್ ಕಟ್ಟೋಕ್ಕಾಗತ್ತಾ? ಕಾಯಿಲೆ ಬಂದರೆ ಔಷಧಿ ಖರೀದಿ ಮಾಡೋಕ್ಕಾಗತ್ತಾ? ಕಾಯಿಲೆ ಬಂದರೆ ಈ ದೇಶದಲ್ಲಿ ಸತ್ತೋಗ್ಬೇಕು. ಕಷ್ಟಪಟ್ಟು ಪಾರ್ಲಿಮೆಂಟನ್ನು ದುಡಿದು ಕಟ್ಟೋದವರು ನಮ್ಮ ಕೆಳವರ್ಗದವರು ಅಥವಾ ಕಾರ್ಮಿಕ ವರ್ಗದವರು. ಅವರಿಗೆ ಹೊಟ್ಟೆ ತುಂಬ ಏನೂ ಸಿಗ್ತಾ ಇಲ್ಲ, ಅವರಿಗೆ ಆಹಾರಗಳು ನೋಡಿ ಇದೇ ಏನೂ ಸಿಗ್ತಾ ಇಲ್ಲ. ನೋಡಿ, ಅವ್ರು ಹುಟ್ಟಿದ್ದೇ ಸಾಯಕ್ಕೆ ಸಾಯಬೇಕು. ಹಬ್ಬ ನಮ್ಮದು, ಪಾರ್ಲಿಮೆಂಟ್ ನಮ್ಮದು, ಕೋರ್ಟು ನಮ್ಮದು, ಏರೋಪ್ಲೇನ್ ನಮ್ಮದು, ಎಲ್ಲನೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರದು ಅಂದು ಬರೆದುಬಿಟ್ಟಿದೆ. ಇದು ರಾಮಾಯಣದಲ್ಲಿದೆ, ಇದು ಭಗವದ್ಗೀತೆಯಲ್ಲಿದೆ. ಇದನ್ನ ಹೆಸರೇ ಸನಾತನ ಧರ್ಮ. ಸರ್, ಈ ಒಂದು ಪ್ರಶ್ನೆಯನ್ನು ಕೇಳಲೇಬೇಕು ನಿಮ್ಮ ಹತ್ರ. ಈ ಕಾನೂನು ವ್ಯವಸ್ಥೆ, ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಏನು ಈಗ ಶ್ರೀಮಂತನಿಗೆ ಬೇಗ ನ್ಯಾಯ ಸಿಗುತ್ತೆ, ಬಡವನಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲ ಸ್ಟೇಜ್ನಲ್ಲಿ. ಅದು ಸಹ ಕಾರ್ಮಿಕರ ವರ್ಗದ ಮೇಲೆ ಒಂದು ಏನಾಗುತ್ತೆ, ಈ ಲಿಟಿಗೇಷನ್ ಅನ್ನೋದು ಲಕ್ಸುರಿ. ಸುಪ್ರೀಂ ಕೋರ್ಟಲ್ಲಿ ಒಂದು ಲಾಯರ್ ಇದ್ದಾರೆ, ಒಂದು ಅಪಿಯರೆನ್ಸ್ಗೆ 1.5 ಕೋಟಿ. ಕೆಲವು ಲಾಯರ್ಗೆ ಒಂದು ಅಪಿಯರೆನ್ಸ್ಗೆ 30 ಲಕ್ಷ. ಇವ್ರು ನಿಂತ್ಕೊಂಡ್ರೆ ಜಡ್ಜ್ ಕೇಳ್ತಾರೆ, ಇವ್ರು ಕೂಗಾಡಿದರೆ ಜಡ್ಜ್ ಕೇಳ್ತಾರೆ, ಇವ್ರು ನಿಂತ್ಕೊಂಡ್ರೆ ಆದೇಶ ಆಗುತ್ತೆ. ಅವ್ರ ಹತ್ರ ಡಿಸ್ಕಸ್ ಮಾಡಬೇಕಂದ್ರೆ 1 ಲಕ್ಷ ಕೊಡಬೇಕಾ? ಅವ್ರ ಕಾಲು ಮುಟ್ಟಬೇಕಂದ್ರೆ 2 ಲಕ್ಷ. ಈಗ ಸ್ವಾಮೀಜಿಗಳಿಗೆ ಪೂಜೆ ಮಾಡ್ತಾರಲ್ಲ, ಕಾಲು ತೊಳಿದ್ರೆ ಇಷ್ಟು ಲಕ್ಷ ಕೊಡಬೇಕಾ? ಅವ್ರ ಕೈಯನ್ನು ಮುಟ್ಟಿದ್ರೆ ಇಷ್ಟು ಲಕ್ಷ ಕೊಡಬೇಕು. ಆ ಥರ ಲಾಯರ್ಗಳು ಪರಿಸ್ಥಿತಿ. ದುಡ್ಡಿರೋರಿಗೆ ಕಾನೂನು ಅನ್ನೋದು ಮಜಾ, ಲಕ್ಸುರಿ. ದುಡ್ಡಿಲ್ದಿರೋರ್ಗೆ ಕಣ್ಣೀರು, ಸಣ್ಣೀರು. ಏನು ಎಲ್ಲಿ ಯಾವ ಲಾಯರ್ನ ಇಡ್ತೀಯ? ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕಾಗುತ್ತಾ? ಹೈಕೋರ್ಟ್ಗೆ ಹೋಗೋಕ್ಕಾಗುತ್ತಾ? ಎಷ್ಟು ಫೀಸು ಪರ್ ಅಪಿಯರೆನ್ಸು? 1 ಲಕ್ಷ, 2 ಲಕ್ಷ, 10 ಲಕ್ಷ, 20 ಲಕ್ಷ. ದುಡ್ಡಿರೋನು ಮಜಾ ಮಾಡ್ತಾನೆ, ದುಡ್ಡಿರೋನು ಕೋರ್ಟಲ್ಲಿ ಸಾಯ್ತಾ ಇದ್ದಾನೆ. ಇದೇ ಒಂದು ಈಕೋ ಸಿಸ್ಟಮ್ ಅನ್ನೋದು.
ನೀವು ಕಾರ್ಮಿಕರ ಬಗ್ಗೆ ಸಾಕಷ್ಟು ದುಡ್ಕೊಂಡು ನ್ಯಾಯವಾದಿಯಾಗಿ ಸಹ ನೀವು ಹೋರಾಟವನ್ನು ಮಾಡ್ಕೊಂಡು ಬಂದವರು. ಕೊನೆಯದಾಗಿ ಮುಗಿಸ್ತೀನಿ, ನಿಮ್ಮ ಸಮಯ ಕಮ್ಮಿ ಇರೋದ್ರಿಂದ ಮುಗಿಸ್ತೀನಿ. ಹೋರಾಟ ಮಾಡ್ಕೊಂಡು ಬಂದವರು. ನಾನು ನಿಮ್ಮ ಹತ್ರ ಕೇಳೋದು, ನಿಮ್ಗೆ ಏನಾದರೂ ಆಶಾಭಾವನೆ ಇದೆಯಾ ಕಾರ್ಮಿಕರಿಗೆ ಈ ನಮ್ಮ ದೇಶದಲ್ಲಿ ಈ ಮುಂದಾದರೂ ಒಂದು ಒಳ್ಳೆಯ ದಿನ ಬರ್ಬೋದು ಅಂತ? ಈಗ ಸದ್ಯಕ್ಕೆ ಇಲ್ಲ. ಕಾರ್ಮಿಕರಿಗೆ ಕೂಲಿ ಇಲ್ಲ, ಕೋರ್ಟ್ಗೆ ಹೋಗೋಕ್ಕಾಗುತ್ತಾ? ಕಾನೂನಿಂದ ಅವನು ಸಾಯ್ತಾನೆ, ಅವನಿಗೆ ರಕ್ಷಣೆ ಇದೆ. ನೆನ್ನೆ ಒಂದು ಹುಡುಗ ಈ ಒಳಚರಂಡಿ ಕ್ಲೀನ್ ಮಾಡೋನು ಸತ್ತಿದ್ದಾನೆ, ₹1 ಯಾರೂ ಕೊಟ್ಟಿಲ್ಲ. ಅವನು ಗುತ್ತಿಗೆ ಕಾರ್ಮಿಕ. ಈಗ ತಗೊಂಡು ಆಂಧ್ರಕ್ಕೆ ಹೋಗ್ತಾರೆ. ಕುರಿ ನಾಯಿ ಮರಿ ಸಾಯ್ತಲ್ಲ, ಆ ರೀತಿ ಕಾರ್ಮಿಕರು ಸಾಯ್ತಾ ಇದ್ದಾರೆ. ಬಿಲ್ಡಿಂಗ್ ಕಟ್ಟಿದಾಗ ಮೇಲೆ ಎಲ್ಲಿ ಸಾಯ್ತಾ ಇದ್ದಾರೆ? ಈ ದೇಶದಲ್ಲಿ ಕಾನೂನು ರಚನೆ ಇಲ್ಲ, ಸಂವಿಧಾನದ ರಚನೆ ಇಲ್ಲ, ನ್ಯಾಯದ ರಚನೆ ಇಲ್ಲ, ಪಾರ್ಲಿಮೆಂಟ್ ರಚನೆ ಇಲ್ಲ, ವಿಧಾನಸೌಧ ರಚನೆ ಇಲ್ಲ, IAS IPS ರಚನೆ ಇಲ್ಲ. ಕಾರ್ಮಿಕ ವಿರೋಧಿ ನೀತಿ. ಕಾರ್ಮಿಕರಂದರೆ ಗುಲಾಮರು, ಅವರಿಗೆ ಹಕ್ಕೇ ಇಲ್ಲ. ಅದನ್ನೇ ಈ ದೇಶದ ಕಾರ್ಮಿಕ ನೀತಿ. ಕಾರ್ಮಿಕರಿಗೂ ಎಲ್ಲಿ ಸಿಗೋದಿಲ್ಲ. ಆ ಥರ ಕಾನೂನು ಇಲ್ಲ, ತೀರ್ಪೂ ಇಲ್ಲ, ಕೋರ್ಟೂ ಇಲ್ಲ. ಕೋರ್ಟ್ ಹೇಳುತ್ತೆ ಕಾರ್ಮಿಕರಿಗೆ ಪರ್ಮನೆಂಟ್ ಇಲ್ಲ. ಈಗ 10,000 ಜನ ಟೀಚರ್ಸ್ನ ಕೆಲಸದಿಂದ ತೆಗೆದಿದ್ದಾರೆ. ಕೋರ್ಟ್ ಹೇಳುತ್ತೆ ನಿಮ್ಮ ತೆಗೆದಿದ್ದು ಸರಿ ಎಂದು. ತಮಿಳ್ನಾಡಲ್ಲಿ ಜಯಲಲಿತ ಒಂದು ಸ್ಟ್ರೋಕಲ್ಲಿ 3 ಲಕ್ಷ ಕಾರ್ಮಿಕರನ್ನ ಟರ್ಮಿನೇಟ್ ಮಾಡಿದ್ಲು. ಸುಪ್ರೀಂ ಕೋರ್ಟ್ ಹೇಳಿದ್ದು ಟರ್ಮಿನೇಟ್ ಮಾಡಿದ್ದು ಸರಿ. ಒಂದು ಹೇಳ್ತೀನಿ, ಮೈಕೋ ಕಾರ್ಮಿಕರಿಗೆ 50 ಪೈಸಾ ಜಾಸ್ತಿ ಕೊಡಬೇಕು ಸರ್ವಿಸ್ ಬೆನಿಫಿಟ್ಟು. 50 ಪೈಸಾ. 50 ಜನ ಕಾರ್ಮಿಕರು ₹25 ಪರ್ ಡೇ. 5 ಲಕ್ಷ ಫೀಸ್ ಕೊಟ್ಟು ವಾದ ಮಾಡ್ತಾರೆ, ಅದು ಸರಿಯಲ್ಲ ಅಂದು ಕಿತ್ತೋಯ್ತದು. ಕೋರ್ಟಲ್ಲಿ ನ್ಯಾಯ ಇಲ್ಲ, ವಿಧಾನಸೌಧದಲ್ಲಿ ನ್ಯಾಯ ಇಲ್ಲ, ಎಲ್ಲಿನೂ ನ್ಯಾಯ ಇಲ್ಲ. ಬೀದಿನಲ್ಲಿ ಇಳಿದು ಅಧಿಕಾರನ ಎತ್ಕೋಬೇಕು ಕಾರ್ಮಿಕರು. ಸಾಕಷ್ಟು ವಿಚಾರವನ್ನು ಎಸ್ ಬಾಲನವರು, ಹಿರಿಯ ವಕೀಲರು, ನಮ್ಮೊಂದಿಗೆ ಚರ್ಚಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ನಮ್ಮ ದೇಶದಲ್ಲಿ ಕಾರ್ಮಿಕರಿಗೆ ಒಂದೊಳ್ಳೆ ಸ್ಥಾನಮಾನ ಬರ್ತದಾ ಅಂತ ಕಾದು ನೋಡಬೇಕು. ಖಂಡಿತ ಅವರು ನಿರಾಸೆಯನ್ನು ಹೇಳಿದ್ದಾರೆ, ಈಗ ಸದ್ಯಕ್ಕಂತೂ ಸಾಧ್ಯ ಇಲ್ಲ ಅಂತ. ಆದರೂ ನಮ್ಮ ಒಂದು ಆಶಾಭಾವನೆ ಇಟ್ಕೊಂಡು ಕಾರ್ಮಿಕರಿಗೆ ಒಂದೊಳ್ಳೆ ದಿನ ಬರ್ಬೋದು ಅಂತ ಹೇಳ್ತಾ ನಿಮಗೆ ವಿಶೇಷವಾದ ನಮಸ್ಕಾರಗಳು, ಧನ್ಯವಾದ. ಥ್ಯಾಂಕ್ ಯು.